ನಾಡಗರು ಕೆಂಪೇಗೌಡರ 515ನೇ ವರ್ಷದ ಜಯಂತಿ ಪ್ರಯುಕ್ತ ಇವತ್ತು ಎಲ್ಲ ನಮ್ಮ ಸಂಘ ಸಂಸ್ಥೆಗಳನ್ನ ಮುಖಂಡರನ್ನ ಆಹ್ವಾನಿಸಿ ನಾನು ಕೆ.ಎಚ್. ಮುನಿಯಪ್ಪನವರು, ಕೃಷ್ಣ ಬೈರೇಗೌಡರು ನಾವೆಲ್ಲ ಚರ್ಚೆ ಮಾಡಿದ್ದೇವೆ. ಶಾಸಕರಾದಂಥ ವಿಶ್ವನಾಥ್ ಕೂಡ ಭಾಗಿಯಾಗಿದ್ದರು ಮತ್ತು ಎಲ್ಲ ಸುಮಾರು 100ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳ ಮುಖಂಡರುಗಳು ಕೂಡ ಪಕ್ಷ, ಜಾತಿ, ಧರ್ಮ ಎಲ್ಲ ದೂರ ಇಟ್ಟು ಇವತ್ತು ಒಕ್ಕಲಿಗ ಸಂಘದ ಅಧ್ಯಕ್ಷ ಆದಿಯಾಗಿ ಎಲ್ಲರೂ ಕೂಡ ಭಾಗಿಯಾಗಿದ್ದರು. 27ನೇ ತಾರೀಕು ಈ ಜಯಂತಿಯನ್ನ ಯಥಾಸ್ಥಿತಿ ಬೆಂಗಳೂರಿನಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಬೆಂಗಳೂರು ಮೊದಲು ವಿಧಾನಸೌಧದಲ್ಲಿ ಮಾಡ್ತಿದ್ದು, ಸ್ವಲ್ಪ ಜಾಗ ತೊಂದರೆ ಆಗ್ತದೆ ಅಂತೇಳಿ ವಿಧಾನಸೌಧದಲ್ಲಿ ಬೇಡ, ಪ್ಯಾಲೇಸ್ ಅಲ್ಲಿ ಮಾಡಿ, ಇಲ್ಲ ಅಂತಂದ್ರೆ ಸ್ಟೇಡಿಯಂ ಅಲ್ಲಿ ಮಾಡಿ ಅಂತ ಹೇಳಿದ್ದಾರೆ. ಆ ಸ್ಟೇಡಿಯಂದು ಲೀಗಲ್ ಆಕ್ಟಿವಿಟೀಸ್ ನ ಸ್ವಲ್ಪ ನಾನು ಚರ್ಚೆ ಮಾಡಿ ಅಧಿಕಾರಿಗಳ ಹತ್ರ, ಇಲ್ಲ ಸ್ಟೇಡಿಯಂ ಔಟ್ಡೋರ್ ಅಲ್ಲೋ ಇಂಡೋರ್ ಅಲ್ಲೋ ಇಲ್ಲ ಅಂದ್ರೆ ಪ್ಯಾಲೇಸ್ ಎರಡು ಕಡೆ ಯಾವ್ದಾದ್ರು ಒಂದು ಕಡೆ ಈ ವರ್ಷ 27ನೇ ತಾರೀಕು ಆಚರಣೆ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡ್ತೇವೆ. ಪ್ರತಿ ವರ್ಷ ಬಂದಂತೆ 6 ಕಡೆಯಿಂದ ಗೋಪುರಗಳು ಬರ್ತದೆ. ಹುಲಿಯೂರು ದುರ್ಗ, ಮಾಗಡಿ ಅಲ್ಲೂ ಕೂಡ ಅವಕಾಶ ಮಾಡಿಕೊಡ್ತೀವಿ. ಜೊತೆಗೆ ಆವತಿ ಮತ್ತು ಬೆಂಗಳೂರಿನ ಎಲ್ಲ ಕಡೆಯ ಗೋಪುರಗಳಿಂದ ಜ್ಯೋತಿಗಳನ್ನ ತೆಗೆದುಕೊಂಡಂತ ಒಂದು ಕಾರ್ಯಕ್ರಮ ಕೂಡ ನಾವು ಇಟ್ಕೊಂಡಿದ್ದೇವೆ.